ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾಕೆ ಅಂದರೆ ನಾವೇನು ಎಕ್ಸ್ಪರ್ಟ್ಸ್ ಏನು ಅಲ್ಲ ಅದರಲ್ಲಿ. ಆ್ಯಕ್ಚುಲಿ ಏನಕ್ಕೆ ಈ ವ್ಲಾಗ್ ಅನ್ನೋದನ್ನು ನಮಗೆ ಮುಂದೆ ಅದು ಯಾಕೆ ಅಂತಂದರೆ ನಮ್ಮ ದುರ್ಗಾ ಮಹೇಶ್ವರಿ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಇಲ್ಲ, ಸದ್ಯಕ್ಕೆ ನಮ್ಮ ಅಮ್ಮಗೆ ವಿಗ್ರಹ ಇದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಅಲ್ಲಿ ಏನಿಲ್ಲ ಅಂತಂದ್ರೂ ವಿಶೇಷವಾದ ಪೂಜೆ ನಡೆಯುತ್ತೆ ನಮ್ಮ ಅಮ್ಮಗೆ ಅಂತಲೇ ಬರ್ತಾರೆ. ಮೇನ್ ರೀಸನ್ನು ಆ ಅಮ್ಮನೇ ಇರ್ಬೋದು. ಯಾಕೆ ಅಂತಂದರೆ ನನ್ನ ಅಷ್ಟೊಂದು ಕಾಪಾಡ್ಕೊಂಡು ಬಂದಿದ್ದಾಳೆ. ಸಪೋಸ್ ಇವಾಗೂ ಅಷ್ಟೇ ಯಾರೋ ದೊಡ್ಡಬಳ್ಳಾಪುರದವರು, ಐ ಮೀನ್ ಅವ್ರ ನೇಮ್ ಗೊತ್ತಿಲ್ಲ ನನಗೆ, ಅವರು ಏನೋ ಅವಾಗ ಹರಕೆ ಹೊತ್ಕೊಂಡಿದ್ರಂತೆ. ಯಾವಾಗ ಲೈಕ್ ಒಂದು 3-4 ಇಯರ್ಸ್ ಬ್ಯಾಕ್. ಏನು ಅಂತಂದರೆ ಅವರು ನಮ್ಮ ಮನೆ ಕಟ್ಟಿದ್ರೆ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಮ್ಮ ನಿಮ್ಮನ್ನ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಅಮ್ಮ ಹತ್ರನೇ ಹೋಗಿ ಆರಾಮಾಗಿ ಇವತ್ತು ಏನಿದೆಯೋ ಕಾರ್ಯ ನೋಡಿಕೊಂಡು ಅದನ್ನು ಮುಗಿಸ್ಕೊಂಬಂದರೆ ನಮಗಂತೂ ತುಂಬ ಖುಷಿ. ನಮಗಿಂತ ಅಣ್ಣ ಒಬ್ರು ಇದ್ದಾರೆ, ನಮ್ಮ ಅಣ್ಣ. ಆ್ಯಕ್ಚುಲಿ ಅವರೇ ಮೇಯ್ನ್ ನಮ್ಮ ಅಮ್ಮಗೆ. ಆಮೇಲೆ ಅಣ್ಣ ಆದಮೇಲೆ ನಾವು ಆದಮೇಲೆ ತುಂಬ ಜನ ಮಕ್ಕಳಿದ್ದಾರೆ. ಏನಂತ ಲೈಕ್ ಅಪ್ಪ ದೇವರು ಏನು ಹೆಂಗೆ ಆ ಥರ ನಂಬೋಕ್ಕಾಗಲ್ಲ ಈಗಿನ ಕಾಲದಲ್ಲಂತೂ. ಬಿಕಾಸ್ ಆ್ಯಕ್ಚುಲಿ ನಾನು ನಂಬ್ತಾನೂ ಕೂಡ ಇರಲಿಲ್ಲ ಇದನ್ನು, ಯಪ್ಪ ಏನು ದೇವರು ಏನು ಅಂತ. ಬಟ್ ಆದರೆ ಫಸ್ಟ್ ಟೈಮ್ ನನಗೆ ಒಂದು ಬಿಗ್ ಇನ್ಸಿಡೆಂಟ್ ಆಯಿತು. ಅದರಿಂದ ನಾನು ಅಪ್ಪ ದೇವರು ಅಂದರೆ ಹಿಂಗೆ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಟೆಂಪಲ್ಗೆ ಹೋದಾಗ ಆ ಅಮ್ಮ ನನ್ನ ಮುಂದೆ ಕೂತ್ಕೊಂಡು ಫೇಸ್ ಟು ಫೇಸ್ ಕೂತ್ಕೊಂಡು ನಾನು ಏನೇನು ಮಾಡಿದ್ದೆ, ಆ್ಯಕ್ಚುಲಿ ನಾನು ಮಾಡಿರೋ ಕೆಲಸಗಳು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಾನು ಏನೇನು ಮಾಡಿದ್ದೆ ಏನು ಎತ್ತ ಅಂತೆಲ್ಲ ಹೇಳಿದ್ಮೇಲೆ ನನಗೆ. ಬಟ್ ಆದರೆ ನಾನು ಈ ಥರ ಬಿಸ್ನೆಸ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಟ್ರಾವೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ. ಬಟ್ ಆದರೆ ಓಕೆ, ಇವಾಗಂತೂ ಸ್ವಲ್ಪ ಟ್ರಾವೆಲ್ಸ್ ಮಾತ್ರ ರನ್ನಿಂಗಲ್ಲಿದೆ. ನಾನು ಮಾತ್ರ ತುಂಬ ಲಕ್ಕಿ ಮ್ಯಾನ್ ಅಂದ್ಕೊಂಡಿದ್ದೀನಿ. ಅಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಅಮ್ಮ ನನ್ನ ಹಿಂದೆ ನಿಂತ್ಕೊಂಡು ನಾವು ಅಮ್ಮ ನನ್ನ ಅಷ್ಟು ಮುಂದೆ ನಡೆಸ್ತಿದ್ದಾಳೆ. ನನ್ನ ಅಂದ್ಬಿಡ್ತು ಇನ್ನೇನು ಹೊರಡಬೇಕು. ನಾವು ಅಮ್ಮನ ಇನ್ನೂ ಹೆಂಗೆ ಸಿದ್ಧತೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಗಾಯ್ಸ್. ನಾನು ಬಂದಿಲ್ಲ. ಬೆಳಗ್ಗೆಯಿಂದ ಪಾಪ ಅಣ್ಣ ಕಾಲ್ ಮಾಡಿದ್ರು ಬಾ 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 ಇನ್ನೂ ಬಂದಿಲ್ಲ ಅಂತ. ಆ್ಯಕ್ಚುಲಿ ಲೇಟ್ ಆಗೋಗಿದೆ. ಆವಾಗಲಿಲ್ಲ ಫುಲ್ಲು. ಇವತ್ತು ನಮ್ಮ ಅಮ್ಮಂದು ಏನೇನು ಆಗುತ್ತೆ ಎಲ್ಲ ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಅಪ್ಡೇಟ್ ಮಾಡ್ತೀನಿ. ಹಿಂಗೆ ಇವಾಗ ಹಂಗೆ ಹೋಗಿ ತೋರಿಸ್ತಾರೆ ಅಂತ 1 ನಿಮಿಷ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಅಮ್ಮನ ಗಾಡಿ ಕುಣ್ಸೋದು ಅದು ಇದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನಮ್ಗೆ ಇಲ್ಲಿ ತುಂಬ ಕೆಲಸಗಳಿತ್ತು. ಆದರೂ ಒಂದೇ ಒಂದು ವಿಡಿಯೋನು ಮಾಡಿರಬೇಕು. ಆದರೂ ಆ ವಿಡಿಯೋದಲ್ಲಿ ಕೂಡ ಅಷ್ಟಕ್ಕಷ್ಟೇ ಇದೆ. ಬಟ್ ಆದರೆ ಇವಾಗ ಗಾಡಿಯಲ್ಲಿ ಹೆಂಗೆ ಹೋಗ್ತಿದೆ ಅಂತ ನೀವೇ ನೋಡಿ ನಮ್ಮ ಅಮ್ಮನ. ನಾನು ಯೂಟ್ಯೂಬ್ ಚಾನಲಲ್ಲಿ ಮಾಡಬೇಕು ಅಂತ ನನಗೆ ತುಂಬ ದಿವಸದಿಂದ ಕನಸು. ಬಟ್ ಆದರೆ ನಾನು ನಮ್ಮ ಅಮ್ಮಂದೇ ಫಸ್ಟ್ ಮಾಡಬೇಕು, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನು ತುಂಬ ಕಾದು ಇವತ್ತು ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದರೂ 2-3 ಇಯರ್ಸ್ ಅಷ್ಟರಲ್ಲಿ ನಾವು ದೇವಸ್ಥಾನ ಕಟ್ಟಿಸಿ ಎಲ್ಲರೂ ಆದಷ್ಟು ನಾವು ಚೆನ್ನಾಗಿ ನೋಡ್ಕೊಬೇಕು ಅಂತ ನಮಗಂತೂ ಇದೆ. ಇನ್ನೂ ಒಂದು ಇವಾಗ ಏನು ಅಂತಂದರೆ ಇವರ ಅಕ್ಕ అమ్ము కొన్నా చీకట్లోనా కొమ్ముకొచ్చే వెలుతురమ్మా కచ్చ కట్టి పడితే చిచ్చు రేపే కాళేవమ్మ నీ కన్నూరి చూడగానే చూసిన కత్తి వణికి పోవునమ్మా కుంచెపట్టి బొమ్మ గీస్తే అదే నీ గుండెకే అద్దమమ్మా అందరినీ ఆదరించే దయామయి అన్నపూర్ణ నీవమ్మా ఆలన పాలనలో నువ్వే నేలకు తల్లివమ్మా నువ్వు పలికేదే తిరుగులేని వేదం నువ్వు చేసేదే ఎదురులేని చట్టం ఓర్పులోన ధరణి మాతవమ్మా తీర్పులోన ధర్మమూర్తివమ్మా ఇది నా సంస్థానం, జాగ్రత్త. జయజమ్మా